ಬಿಗ್ ಬಾಸ್ ಖ್ಯಾತಿಯ ಚಂದನ್ ಶೆಟ್ಟಿ ಈಗಾಗಲೇ ನಿಮಗೆಲ್ಲರೂ ಕೂಡ ಅವರು ಎಷ್ಟರ ಮಟ್ಟಿಗೆ ಚಿರಪರಿತ ಅಂತೇಳಿ ಪ್ರತಿಯೊಬ್ಬರೂ ಕೂಡ ಗೊತ್ತಿರುವಂಥದ್ದು. ಕೇವಲ ಬಿಗ್ ಬಾಸಲ್ಲಿ ಮಾತ್ರ ಹೆಸರು ಮಾಡಿದಂತಹ ವ್ಯಕ್ತಿಯಲ್ಲ, ರ್ಯಾಪರ್ ಚಂದನ್ ಶೆಟ್ಟಿ ಕೂಡ ಇವ್ರನ್ನ ಅಂದರೆ ರ್ಯಾಪರ್ ಚಂದನ್ ಶೆಟ್ಟಿ ಅಂತಲೂ ಕೂಡ ಇವ್ರನ್ನ ಕರೀತಾರೆ. ಸೊ ಈಗ ಮೊಟ್ಟ ಮೊದಲ ಬಾರಿಗೆ ಸೂತ್ರಧಾರಿ ಅನ್ನೋ ಒಂದು ಸಿನಿಮಾ ಮೂಲಕ ಮೇಯ್ನ್ ಹೀರೋ ಆಗಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ಎಸ್, ಈಗ ನಮ್ಮ ಜೊತೆ ಅವರು ಚಂದನ್ ಶೆಟ್ಟಿ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸೂತ್ರಧಾರಿ ಸಿನಿಮಾ ಈಗಷ್ಟೇ ಸಿನಿಮಾ ನಾವೆಲ್ಲ ನೋಡ್ಕೊಂಬಂದು ತುಂಬ ಚೆನ್ನಾಗಿ ಬಂದಿದೆ, ತುಂಬ ಅದ್ಭುತವಾಗಿ ಬಂದಿದೆ. ಯಾಕೆಂತಂದರೆ ಪ್ರತಿಯೊಂದು ಸೀನು ಕೂಡ ಅಂದರೆ ಸೀಟ್ ಹೆಡ್ಜಲ್ಲಿ ಕೂತ್ಕೊಂಡು ನೋಡುವಂತಹ ಒಂದು ಆ ರೀತಿಯಾದಂಥ ಒಂದು ಸಿನಿಮಾ ಮಾಡಿದರೆ. ಸೊ ಮೊದಲ ಸಿನಿಮಾ, ಮೊದಲ ಒಂದು ಪ್ರಯತ್ನ, ಸೊ ತಮ್ಮ ಮೊದಲ ರಿಯಾಕ್ಷನ್ ಸರ್? ನೀವು ಇಷ್ಟು ಫಸ್ಟ್ ರಿವ್ಯೂ ನೀವೇ ಕೊಡ್ತಾ ಇರೋದು. ಸೊ ನೀವೇ ಒಳ್ಳೆ ಮಾತು ಹೇಳಾದ್ಮೇಲೆ ನನಗೆ ತುಂಬ ಖುಷಿ ಆಗ್ತಿದೆ. ನಮಗೆ ಮೇನ್ ಬೇಕಾಗಿದೆ ಕತೆ ಚೆನ್ನಾಗಿರಬೇಕು ಅನ್ನೋ ಒಂದು ಸೂತ್ರ ಇಟ್ಕೊಂಡು ನಾವು ಸೂತ್ರಧಾರಿ ಸಿನಿಮಾ ಸ್ಟಾರ್ಟ್ ಮಾಡಿದ್ದು. ಸೊ ಅಂದ್ಕೊಂಡಂಗೆ ಕತೆ ತುಂಬ ಚೆನ್ನಾಗಿ ಫಾಸ್ಟಾಗಿ ಗ್ರಿಪ್ಪಿಂಗಾಗಿ ಬಂದಿದೆ. ಎಲ್ಲರೂ ತುಂಬ ಖುಷಿಪಟ್ಟರು. ಆ್ಯಂಡ್ ಸೆಕೆಂಡ್ ಹಾಫ್ನ ತುಂಬ ಎಂಜಾಯ್ ಮಾಡಿದ್ರು. ಟ್ವಿಸ್ಟ್ಗಳನ್ನ ಎಂಜಾಯ್ ಮಾಡ್ತಾ ಹೋದರು. ಲಾಸ್ಟ್ ಕೊನೆ ಒಂದು 10 ನಿಮಿಷವರೆಗೂ ಯಾರೂ ಸೂತ್ರಧಾರಿ ಅಂತ ನಾವು ಬಿಟ್ಕೊಟ್ಟಿಲ್ಲ. ಸೊ ಅದನ್ನು ತುಂಬ ಎಂಜಾಯ್ ಮಾಡಿದ್ರಲ್ಲ, ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಈಗ ಫಸ್ಟ್ ಅಂದರೆ ಸೆಕೆಂಡ್ ಹಾಫ್ ಏನಾರ ಬರುವಂಥ ಚಾನ್ಸಸ್ ಇದೆಯಾ ಸರ್? ಯಾಕಂದರೆ ಈ ಮೂವಿ ನೋಡಿದಾಗ ಸೆಕೆಂಡ್ ಪಾರ್ಟ್ ಬರುವಂಥ ಚಾನ್ಸಸ್ ಇದೆ. ಯಾಕಂದರೆ ಮೂವಿ ನೋಡಿದಾಗ ಒಂದಷ್ಟು ಟ್ವಿಸ್ಟ್ಗಳಿದ್ದಾವೆ. ಯಾರು ಕೊನೆ ಲಾಸ್ಟಲ್ಲಿ ಏನಾಗುತ್ತೆ ಅನ್ನೋ ಒಂದಷ್ಟು ಮೆಸೇಜ್ನ ಕೊಟ್ಟಿದ್ದಾರೆ. ಬಟ್ ಅದನ್ನು ಮುಂದೆ ಇದನ್ನು ತಗೊಂಡೋಗ್ಬೋದು ಸಿನಿಮಾನ. ಸೊ ಹಂಗಾಗಿ ಸೆಕೆಂಡ್ ಪಾರ್ಟ್ ಏನೋ ಬರೋ ಚಾನ್ಸಸ್ ಇದೆಯಾ ಅಂತ? ಅದೇ ನಾವು ಲಾಸ್ಟಿಗೆ ನಾವು ಏನು ಅನೌನ್ಸ್ ಮಾಡಿಲ್ಲ ನಾವು, ಅಂದರೆ ಸೆಕೆಂಡ್ ಪಾರ್ಟ್ ಇದೋ ಇಲ್ಲೋ ಅಂತ. ಪ್ರಾಬಬ್ಲಿ ಈ ಸಿನಿಮಾ ಏನಾದರೂ ತುಂಬ ಚೆನ್ನಾಗಿ ಜನ ರಿಸೀವ್ ಮಾಡುತ್ತೋ ಅಂತ ಹೇಳಿದ್ರೆ ನಮ್ಮ ಪ್ರೊಡ್ಯೂಸರ್ ಅವರು ಮೇ ಬಿ, ಐ ಡೋಂಟ್ ನೋ, ಮೇ ಬಿ ಬರ್ಬೋದು. ಸರ್, ಈಗ ಫಸ್ಟ್ ಸಿನಿಮಾದಲ್ಲೇ ಒಂದು ಟಫ್ ಕ್ಯಾರೆಕ್ಟರ್ ಅಂದರೆ CCB ಪಾತ್ರದಲ್ಲಿ ನೀವು ಕಾಣಿಸ್ಕೊಂಡಿದ್ದೀರ. ಯಾಕೆಂದರೆ ನಾರ್ಮಲಾಗಿ ಲವರ್ ಬಾಯಿ ಈ ರೀತಿಯಾದಂಥ ಒಂದಷ್ಟು ಪಾತ್ರಗಳಲ್ಲಿ ಎಲ್ಲರೂ ಕೂಡ ನೋಡ್ಬೋದು. ಆದರೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಸಿನಿಮಾ ಮಾಡ್ತೀವಿ ಅಂತಂದಾಗ, ಅದರಲ್ಲೂ ಈ ರೀತಿಯಾದಂತಹ ಪಾತ್ರಗಳನ್ನ ಮಾಡ್ತೀವಿ ಅಂತಂದಾಗ ಒಂದಷ್ಟು ತಯಾರಿಗಳು ಕೂಡ ಇದ್ದೇ ಇರುತ್ತೆ. ಸೊ ಯಾವ್ದಾರು ಆಫೀಸರ್ನ ಮೀಟ್ ಮಾಡೋದು, ಅವ್ರು ಯಾವ ರೀತಿಯ ಹಾವಭಾವ ಅವನ್ನೆಲ್ಲ ನೀವೇನಾರ ಸ್ಟಡಿ ಮಾಡಿದ್ರಾ, ಹೆಂಗೆ ಸರ್? ಇಲ್ಲ, ಸಿನಿಮಾಗಳು ನೋಡಿದ್ದೆ ಅಷ್ಟೇ. ಅಂದರೆ ಚಿಕ್ಕ ವಯಸ್ಸಿಂದನೂ ನಾವು ನಮ್ಮ ಕನ್ನಡ ಸೂಪರ್ ಸ್ಟಾರ್ಗಳು ಮಾಡಿದಂತಹ ಸಿನಿಮಾಗಳನ್ನ ನೋಡ್ಕೊಂಬಂದಿದೆ. ಸೊ ಅದರಲ್ಲಿ ಕಲ್ತಿದ್ದೇನೆ ಅಷ್ಟೇ. ಐ ಮೀನ್ ಅದಕ್ಕೋಸ್ಕರ ತಯಾರಿ ಅಂತಂದರೆ ಆ್ಯಕ್ಟಿಂಗ್ ಕ್ಲಾಸ್ ಆ ಥರ ಏನೂ ಮಾಡಿಲ್ಲ. ಜಸ್ಟ್ ನೋಡಿ ಅದನ್ನು ಅನಲೈಸ್ ಮಾಡಿ ನಾನು ಯಾವ ರೀತಿ ಮಾಡಬೇಕು ಅಂತ ಒಂದಷ್ಟು ತಯಾರಿ ಮಾಡ್ಕೊಂಡಿದ್ದೆ ಅಷ್ಟೇ. ಸರ್, ಈ ಸಿನಿಮಾಕ್ಕೆ ಒಟ್ಟು 12 kg ಏನೋ ತೂಕ ಕಡಿಮೆ ಮಾಡ್ಕೊಂಡಿದ್ದೀರಾ? 9 kgನಾ? ಓಕೆ, 9 kg ಏನೋ ತೂಕ ಕಡಿಮೆ ಮಾಡ್ಕೊಂಡಿದ್ದೀರಾ ಅಂತ. ಯಾವ ರೀತಿ ಸರ್ ಅದೆಲ್ಲ ಪ್ರಿಪ್ರೇಷನ್ ಹೆಂಗಿತ್ತು? ಇದ್ರ ಹಿಂದೆ ಇನ್ನೊಂದು ಸಿನಿಮಾ ಮಾಡಿದೆ, ಎಲ್ಲರ ಕಾಲಿಳುತ್ತೆ ಕಾಲ ಅಂತ. ಅದಕ್ಕೆ ವೆಯ್ಟ್ ಪುಟ್ ಆನ್ ಆಗಬೇಕಿತ್ತು ಸ್ವಲ್ಪ. ನಾನು ಟಮ್ಮಿ ಎಲ್ಲ ಬೇಕಿತ್ತು, ಡಬಲ್ ಚಿನ್ ಎಲ್ಲ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು 89 kg ಆಗಿದ್ದೆ. ಅದಾದಮೇಲೆ ಸೂತ್ರಧಾರಿ ಸಿನಿಮಾ ಆಫರ್ ಬಂತು. ಸೊ ಪೊಲೀಸ್ ರೋಲ್ ಮಾಡಬೇಕಾಗಿತ್ತು. ಪೊಲೀಸ್ ರೋಲ್ ಅಂದರೆ ನೀಡ್ ಟು ಬಿ ಫಿಟ್ ಅಂತ. ಸೊ ಅವಾಗ 9 kg ರೆಡ್ಯೂಸ್ ಮಾಡಿ 80 kg ಆಗಿದ್ದೆ. ಸರ್, ಈ ಕತೆನ ಫಸ್ಟ್ ನೀವು ಕೇಳಿದಾಗ ನಿಮ್ಗೆ ಏನು ಅನಿಸ್ತು? ಯಾಕೆ ಪರವಾಗಿಲ್ಲಪ್ಪ, ಈ ಕತೆ ಚೆನ್ನಾಗಿದೆ, ನಾನು ಮಾಡ್ಬೋದು ಅಂತ ನಿಮಗೆ ಅಂದರೆ ಈ ಕತೆ ಬಂದು ಡೈರೆಕ್ಟರ್ ನಿಮ್ಗೆ ಹೇಳಿದಂಥ ಸಂದರ್ಭದಲ್ಲಿ ಯಾವ ರೀತಿ ಫೀಲ್ ಆಯ್ತು ಸರ್? ಕತೆ ನನಗೆ ಫಸ್ಟು ತುಂಬಾ ಇಂಪ್ರೆಸ್ ಆಯ್ತು. ನೀವು ನೋಡಿದ್ರಲ್ವ ಸಿನಿಮಾ ತೆರೆ ಮೇಲೆ, ನೀವು ನೋಡಿದ್ರಲ್ಲ. ಸೊ ಅದನ್ನು ಅವರು ಜಸ್ಟ್ ಕತೆಯಾಗಿ ನನಗೆ ನರೇಟ್ ಮಾಡಿದರು. ಹಿಂಗೆ ಬರುತ್ತೆ, ಹಿಂಗೆ ಯಾರು ಕೊಲೆ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ ಕಿಲ್ಲರು, ಅವರಾಗೆ ಅವ್ರು ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇರ್ತಾರೆ ಅಂತ. ಸೊ ಅದೇ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಅದೇ ಹೆಂಗೆ ಸಾಧ್ಯ ಅಂತ. ಸೊ ಆ ಕಥೆನ ನಾನು ಫುಲ್ ಕೇಳಿದಾಗ ನನಗೆ ಇಂಪ್ರೆಸಿವ್ ಅನ್ನಿಸ್ತು, ಅದಕ್ಕೆ ಒಪ್ಕೊಂಡೆ. ಸರ್, ಈಗ ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. 9 ಅಲ್ಲ? ಹೌದು, 9ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಆಡಿಯನ್ಸಿಗೆ ಏನು ಹೇಳೋದಕ್ಕೆ ಬಯಸ್ತಾರೆ? ಜೊತೆಗೆ ನಿಮ್ಮ ಅಭಿಮಾನಿಗಳಿಗೆ, ಯಾಕೆಂದರೆ ಚಂದನ್ ಶೆಟ್ಟಿ ಸರ್ ಅಂತಂತಾರೆ ಒಂದಷ್ಟು ಅಭಿಮಾನಿಗಳಿದ್ದಾರೆ. ಸೊ ಅವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀವಿ ಸರ್? ಎಲ್ಲ ನನ್ನ ಪ್ರೀತಿಯ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮತ್ತು ನನ್ನ ಪ್ರೀತಿ ಮಾಡೋರಿಗೆ ನಾನು ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಮೇ 9ನೇ ತಾರೀಕು ನಿಮ್ಮ ಮನೆ ಹುಡುಗ ಚಂದನ್ ಶೆಟ್ಟಿಯ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಸರ್, ಕೊನೆಯದಾಗಿ ಅಪೂರ್ವ ಬಗ್ಗೆ, ಜೊತೆಗೆ ನಿರ್ದೇಶಕರ ಬಗ್ಗೆ ಹೇಳಿದ್ದಾರೆ. ಅಪೂರ್ವ ತುಂಬ ಒಳ್ಳೆ ಆ್ಯಕ್ಟ್ರೆಸ್ಸು. ನೋಡಿದ್ರಿ ನೀವು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಕಿರಣ್ ಕುಮಾರ್ ಅವರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ನವರಸನ್ ಅವರು ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ನಿರ್ದೇಶನ ಕೂಡ ಮಾಡಿದ್ದಾರೆ, ಜೊತೆಗೆ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಸೊ ಸಿನಿಮಾ ಚೆನ್ನಾಗಿ ಮೂಡ್ ಬರೋದ್ರಲ್ಲಿ ಇವರೆಲ್ಲರ ಕೊಡುಗೆ ತುಂಬ ಇದೆ. ಸೊ ಮೇ 9ನೇ ತಾರೀಕು ಸೂತ್ರಧಾರಿ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ಸ್. ಎಸ್, ಇದಿಷ್ಟು ಚಂದನ್ ಶೆಟ್ಟಿ ಅವರ ಮಾತು. ಅಂದರೆ ಮೇ 9ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಪ್ರತಿಯೊಬ್ಬರು ಕೂಡ ಹೋಗಿ
ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ. ಯಾಕೆಂತಂದರೆ ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೂ ಕೂಡ ಕಥೆಯಂತೂ ಅಲ್ಟಿಮೇಟ್. ಜೊತೆಗೆ ಚಂದನ್ ಸರ್ ಕೂಡ CCP ಪಾತ್ರದಲ್ಲಿ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಎಸ್, ಇದು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.